ಆಮೆನ್. ಎಷ್ಟು ಜನ ಸಂತೋಷವಾಗಿದ್ದೀರಾ? ಸಂತೋಷವಾಗಿಲ್ಲ ಆಮೆನ್ ಹೇಳಿ. ಹಲ್ಲೆಲೂಯಾ. ಚಳಿ ಆಗೋರೆಲ್ಲ ಹಲ್ಲೆಲೂಯಾ ಹೇಳಿ. ಚಳಿ ಆಗುವವರೆಲ್ಲ ಹಲ್ಲೆಲೂಯಾ ಹೇಳಿ. ಹಾಗಾದ್ರೆ ಬ್ಯುಸಿಯಲ್ಲಿ ಇದ್ದೀರಾ? ನಮ್ಮ ಬಿಸಿ ಬಂದ್ಬಿಟ್ಟಿದಲ್ವಾ? ಬಿಸಿ ನಾನು ಇದ್ದೇನೆ ಅಂತ ಹೇಳಿದಾಗ ಆಮೇಲೆ ಹೇಳಿ ಆಮೇನ್. ಹಿಂದ್ಗಡೆ ಜೋರಾಗಿ ಹೇಳಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಪ್ರೈಸ್ ಗಾಡ್. ದೇವರು ನಿಮ್ಮನ್ನ ಈ ದಿನವೆಲ್ಲ ಕಾಪಾಡಲಿ, ವಿಶೇಷವಾಗಿ ನಿಮ್ಮನ್ನ ಸಂತೈಸಿ ಆಧರಿಸಿ ನಡೆಸಲಿ. ಹಲ್ಲೆಲೂಯಾ. ನೋಡಿ, ದೇವರು ಒಳ್ಳೆ ಕಾರ್ಯ ಮಾಡೋ ಕರೆಂಟ್ ಇರೋದಿಲ್ಲ, ಕೆಟ್ಟ ಕಾರ್ಯ ಮಾಡೋ ಕರೆಂಟ್ ಇರ್ತದೆ ಅಲ್ವಾ? ಒಳ್ಳೆದನ್ನ ಮಾಡುವಾಗ ಸೈತಾನನು ತೆಗೆದಾಕ್ತಾರೆ, ಕೆಟ್ಟದನ್ನು ಮಾಡುವಾಗ ಸೈತಾನ ಹಾಜರಾಗಿರ್ತಾನೆ. ನಾನು ಅಲ್ಲಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಆಶೀರ್ವಾದ ನಿಧಿ ಎಂಬುದಾಗಿ ದಿನದ ವಾಕ್ಯಗಳನ್ನ ಹೋಗೋಣ. ಎಲ್ಲರ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತರಿಗೆ ಸ್ತೋತ್ರ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ವಿಶೇಷವಾಗಿ ಪ್ರೀತಿಸುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಂದೆಯಾದ ಯೇಸುವಿನ ವಾಕ್ಯಗಳಿಗೋಸ್ಕರ ಮತ್ತು ಇಲ್ಲಿ ಕೂಡಿ ಬಂದ ಮಕ್ಕಳನ್ನು, ವಿಶೇಷ ಬರುವವರನ್ನ, ಬರದೇ ಇರೋರಿಗಾಗಿ ಸ್ತೋತ್ರ. ಪ್ರತಿ ಒಬ್ಬೊಬ್ಬರಿನ ಆಶೀರ್ವದಿಸಲ್ಪಡಬೇಕೆಂಬುದನ್ನು ಪ್ರಾರ್ಥಿಸುತ್ತೇನೆ. ಯೇಸುವೆ ದೊಡ್ಡ ಕಾರ್ಯಗಳನ್ನು ಮಾಡುವ ಆತನ ನೀತಿವಂತರು, ನಂಬಿಗಸ್ತನಾದ ದೇವರು ನೀವುಗಳಪ್ಪ. ನಿನ್ನ ಪ್ರಸನ್ನತೆ ಸ್ಥಳದ ಮೇಲೆ ಇದ್ದು ನಡೆಸಪ್ಪ. ನಿನ್ನ ಮಕ್ಕಳ ಮೇಲೆ ಕೃಪೆಯಲ್ಲಿ ನಡೆಸು, ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ಎಲ್ಲ ಅಂಧಕಾರ ಕ್ರಿಯೆಗಳು, ದುರಾತ್ಮ ಕ್ರಿಯೆಗಳೆಲ್ಲವನ್ನು ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ. ಬರುವವರು ದೇವರಿನ ನಾಮಕ್ಕೆ ಸರಿಯಾದ ಸಮಯಕ್ಕೆ ಬಂದು ಯೇಸುವೆ ನಿನ್ನ ವಾಕ್ಯವನ್ನು ಕೇಳುವಂತ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ, ನಿನಗೆ ವಿರೋಧವಾಗಿರುವವರು ಯೇಸುವಿನ ನಾಮದಲ್ಲಿ ಲಯವಾಗಬೇಕೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ನೀನು ಹೇಳಿದೀಯಪ್ಪ, ನಿನ್ನ ಶತ್ರುಗಳ ಮುಂದೆ ನಿನ್ನ ತಲೆಯನ್ನು ಎತ್ತಿ ನಡೆಸುವನು, ಔತಣ ಕೂಟವನ್ನು ಸಿದ್ಧಪಡಿಸುವನು ಎಂಬುದಾಗಿ ವಾಗ್ದಾನ ಮಾಡಿದಂತ ನೀವುಗಳು ತಂದೆಯಾದ ದೇವರೇ, ಈ ನಾಮಕ್ಕೆ ಸ್ತೋತ್ರ. ಪರಿಶುದ್ಧಾತ್ಮನಿಂದ ನಡೆಸು, ಕೃಪೆಯಲ್ಲಿ ನಡೆಸು, ನೀನು ಬಲಪಡಿಸು, ನೀನು ಆಶೀರ್ವಾದ ಮಾಡು. ವಾಕ್ಯವನ್ನು ಕೇಳಿದವರು, ಲೈವಲ್ಲಿ ಬಂದಿರುವವರು, ಬರಲಿಕ್ಕಿರುವ ಪ್ರತಿ ಒಬ್ಬೊಬ್ಬರನ್ನ ಕುಟುಂಬಗಳಿಂದ ಆಶೀರ್ವದಿಸಲ್ಪಡಬೇಕೆಂಬುದನ್ನು ಪ್ರಾರ್ಥಿಸುತ್ತೇನೆ. ಇದನ್ನೆಲ್ಲ ಕಾಪಾಡಿ, ಸಂತೈಸಿ, ಆಧರಿಸಿ ನಡೆಸಪ್ಪ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡು ತಂದೆಯಾದ ದೇವರೇ, ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದರಿಂದ ವಾಕ್ಯ ಆಶೀರ್ವಾದ ನಿಧಿ. ನಾವು ಕಂಡಿಡಬೇಕು ಆಶೀರ್ವಾದ ನಿಧಿಯನ್ನ. ಕುತ್ಕೊಳ್ಳಿ. ಆಶೀರ್ವಾದದ ನಿಧಿ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ 1, 2, 3 ವಚನಗಳನ್ನ ನಾವು ನೋಡೋಣ. ಇಲ್ಲಿ ಏನು ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ಯಾವ ರೀತಿ ವಾಗ್ದಾನ ಮಾಡಿದ್ದಾನೆ ಎಂಬುದಾಗಿ ನಾವು ಗಮನಿಸೋಣ, ತಿಳಿದುಕೊಳ್ಳೋಣ, ಅರ್ಥ ಮಾಡಿಕೊಳ್ಳೋಣ. ನಮ್ಮ ಕುಟುಂಬಗಳು ಯಾವ ರೀತಿ ಆಶೀರ್ವಾದಕರವಾದ ರೀತಿಯಲ್ಲಿ ದೇವರು ಕೊಡುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಗಮನಿಸಿ, ಆದಿಕಾಂಡದಲ್ಲಿ 12ನೇ ಅಧ್ಯಾಯದಲ್ಲಿ 1, 2, 3 ವಚನಗಳನ್ನ ನಿಮ್ಮಲ್ಲಿ ಯಾರಾದರೂ ಸ್ಪಷ್ಟವಾಗಿ ಓದಬೇಕೆಂಬುದಾಗಿ ತಮ್ಮಲ್ಲಿ ಮನವಿ. ಜೆನೆಸಿಸ್ 12ನೇ ಅಧ್ಯಾಯ 1, 2, 3. ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಂತೆ ದೊಡ್ಡ ಜನಾಂಗವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವನು. ನೀನು ಆಶೀರ್ವಾದ ನಿಧಿಯಾಗಿವಿ. ನಿನ್ನನ್ನು ಹರಿಸುವವರನ್ನು ಹರಿಸುವನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಆ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಹಲ್ಲೆಲೂಯಾ. ನನ್ನ ಕಡೆ ಗಮನಿಸಿ, ಮಕ್ಕಳು ಓದಿದರು ಕಳಿಸ್ಕೊಳ್ಳಿ. ಬಾಕ್ಲಾಕ ಫಸ್ಟ್ ಅಲ್ಲಿ ವಾಕ್ಯದ ಕೇಳುವಾಗ ಅವ್ರಿಗೆ ಬಾಕ್ಲಾಕ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯಾದ ದೇವರು ಅಬ್ರಹಾಮನಿಗೆ ಈ ರೀತಿ ವಾಗ್ದಾನ ಮಾಡ್ತಾ ಇದ್ದಾನೆ.
ನಿಮಗೂ ಸಹ ವಾಗ್ದಾನ ಮಾಡ್ತಾನೆ. ಆಮೇನ್. ನಿಮಗೂ, ನಿಮ್ಮ ಮಕ್ಕಳಿಗೂ, ನಿಮ್ಮ ಸಂತತಿಗೂ, ಎಲ್ಲರಿಗೂ ಸಹ ತಂದೆಯಾದ ದೇವರು ಯೇಸು ಕ್ರಿಸ್ತನು ವಾಗ್ದಾನ ಮಾಡ್ತಾ ಇದ್ದಾನೆ. ಆಮೇನ್. ಅಬ್ರಹಾಮನಿಗೆ ಮಾತ್ರವಲ್ಲ, ನಿಮಗೂ ವಾಗ್ದಾನ ಇದೆ, ನಮಗೂ ವಾಗ್ದಾನವಿದೆ, ನಿಮ್ಮ ಸಂತತಿಗೂ ವಾಗ್ದಾನ ಇದೆ. ಹಲೋ, ಅದು ಗಮನಿಸಿ. ಕರ್ತನು ಅಬ್ರಹಾಮನಿಗೆ ಹೇಳಿ, ನೀನು ಸ್ವದೇಶವನ್ನು, ಬಂಧು ಬಳಗದವರನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಬಂದಿರತಕ್ಕಂಥವರು ಆಂಧ್ರವನ್ನು ಬಿಟ್ಟು ಬಂದಿದ್ದಾರೆ, ತಮಿಳುನಾಡು ಬಿಟ್ಟು ಬಂದಿದ್ದಾರೆ, ಮತ್ತು ಗುಲ್ಬರ್ಗ ದೇಶ, ಈ ಬೆಳಗಾಂ, ಬೀದರ್ ಈ ತರ ಬಿಟ್ಟು ಇಲ್ಲಿ ಬಂದಿದ್ದಾರೆ. ಹಲ್ಲೆಲೂಯಾ. ಅಬ್ರಹಾಮನನ್ನು ವಾಗ್ದಾನ ಮಾಡಿದ್ದಾನೆ ದೇವರು. ಆಮೆನ್. ಅಬ್ರಹಾಮನಿಗೆ ಯಾವ ರೀತಿ ವಾಗ್ದಾನ ಮಾಡಿ ಕಳಿಸಿದ್ದಾರೆ, ಆದ್ರೆ ನಿಮಗೇನು ವಾಗ್ದಾನ ಮಾಡಿದ್ದಾನೆ? BKM చేసిన ವಾಗ್ದಾನ ನಿಮಗೇನು ವಾಗ್ದಾನ ಕೊಟ್ಟಿದ್ದಾನೆ? ಅದೇ ಏತಕ್ಕೋಸ್ಕರ ನಾವು ಬಂದಿದ್ದೇವೆ. ನಾವು ದೇಶ ಬಿಟ್ಟು ಬಂದಿರೋದೇ, ಇಲ್ಲಿಗೆ ನಾವು ಬಿಟ್ಟು ಬಂದಿರೋದು. ಆಮೆನ್. ನಿಮ್ಮ ಹಾಗೆ ದೇವರು ನನ್ನನ್ನು ಇಲ್ಲಿ ಕಳಿಸಿದ್ದಾನೆ, ಅದನ್ನು ಉಪಯೋಗ ಮಾಡಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ನನ್ನನ್ನು ಯಾವ ರೀತಿ ಉಪಯೋಗ ಮಾಡಿಕೊಳ್ತಾ ಇದ್ದಾನೆ? ಸೇವಕನ ರೀತಿಯಲ್ಲಿ ಆತ್ಮಗಳನ್ನ ಆದಾಯ ಮಾಡೋದ್ರಲ್ಲಿ ದೇವರು ನನ್ನನ್ನು ಉಪಯೋಗಿಸಿಕೊಳ್ತಾ ಇದ್ದಾನೆ. ಆಮೆನ್. ಅದೇ ರೀತಿಯಾಗಿ ಅಬ್ರಹಾಮನನ್ನು ತನ್ನ ದೇವರ ಮಾತನ್ನು ಕೇಳಿದನು, ಆತನು ತೆಗೆದಾಕಿಲ್ಲ. ಕರ್ತನು ಏನೆಲ್ಲ ಹೇಳುತ್ತಾ ಇದ್ರು ಅದನ್ನೆಲ್ಲ ಅಬ್ರಹಾಮನು ಕೇಳಿದನು. ಆಮೆನ್. ಅದಕ್ಕೆ ಜವಾಬ್ ಕೊಡಲಿಲ್ಲ ಅಬ್ರಹಾಮನು. ಹಲೋ, ಅಬ್ರಹಾಮನದಕ್ಕೆ ಜವಾಬು ಕೊಡ್ಲಿಲ್ಲ, ಎದುರುತ್ತರ ಕೊಡ್ಲಿಲ್ಲ. ದೇವರು ಕರ್ತನು ಏನು ಹೇಳುತ್ತಾ ಇದ್ದನೋ ಅದನ್ನೇ ಕೇಳಿದನು. ಕರ್ತನು ಅಬ್ರಹಾಮಿಗೆ ಏನು ವಾಗ್ದಾನ ಮಾಡ ಅದನ್ನೇ ಹಿಡಿದುಕೊಂಡನು. ಯೇಸು ಸ್ವಾಮಿ ನೀನು ಬಿಟ್ಟು ಹೋಗದ ತಕ್ಷಣ ಅದನ್ನ ದೇಶವನ್ನು ಬಿಟ್ಟನು. ನೀನು ಇಂಥ ಜಾಗದಲ್ಲಿ ಇರಬೇಕೆಂಬುದಾಗ ಅಂತ ಜಾಗದಲ್ಲಿ ಆತನು ಇದ್ದನು. ಹಲ್ಲೆಲೂಯಾ. ಹಾಗಾದರೆ ದೇವರ ಮಕ್ಕಳೇ, ನಾವು ಕರ್ತರಿಗೆ ವಿಧೇಯರಾಗಬೇಕು. ಯಾರಿಗೆ ವಿಧೇಯರಾಗಬೇಕು? ಕರ್ತರಿಗೆ ವಿಧೇಯರಾಗಬೇಕು. ನಾವು ದೇವರಿಗೆ ವಿಧೇಯರಾಗಬೇಕು. ಅಬ್ರಹಾಮನು ತಂದೆಯಾದ ದೇವರಿಗೆ ವಿಧೇಯನಾದನು, ನಾವು ಸಹ ತಂದೆಯಾದ ದೇವರಿಗೆ ವಿಧೇಯರಾಗಬೇಕು. ಹಲ್ಲೆಲೂಯಾ. ಆಶೀರ್ವಾದ ಯಾವ ರೀತಿ ನಿಧಿಯಾಗಬೇಕೆಂಬುದಾಗಿ ನೀವು ತಿಳಿದುಕೊಳ್ಳಬೇಕು. ವಾಗ್ದಾನದ ಮುಖಾಂತರ ಯಾರು ಕೊಡುವಂತ ಆಶೀರ್ವಾದ ಇಲ್ಲ. ಈ ಲೋಕದಲ್ಲಿ ಮನುಷ್ಯರು ಕೊಡುವಂತ ಆಶೀರ್ವಾದ ಅಲ್ಲ. ಪ್ರತ್ಯೇಕವಾಗಿ ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತ ನಿಮಗೂ ವಾಗ್ದಾನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಿಮಗೂ, ನಿಮ್ಮ ಸಂತತಿಗೂ, ನಿಮ್ಮ ಕುಟುಂಬಗಳಿಗೂ ತಂದೆಯಾದ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನು ಅದ್ಭುತ ಸ್ವರೂಪನಾದ ದೇವರು, ತಾಯಿಯ ಗರ್ಭದಲ್ಲಿ ರೂಪಿಸಿದಂತ ವ್ಯಕ್ತಿ, ನಿಮ್ಮನ್ನು ನಮ್ಮನ್ನು ಸೃಷ್ಟಿಸಿದಂತ ವ್ಯಕ್ತಿ, ಈ ಲೋಕಕ್ಕೆ ಧರೆಗಿಳಿದು ಬಂದು ಎಲ್ಲಾ ಮನುಷ್ಯರಿಗೂ ವಾಗ್ದಾನಗಳ ಮೂಲಕವಾಗಿ ನಡೆಸಿಕೊಂಡು ಅವರ ಪಾಪಗಳಿಂದ ಬಿಡುಗಡೆ ಮಾಡಿ, ಶೋಧನೆಗಳಿಂದ ಬಿಡುಗಡೆ ಮಾಡಿ, ಎಲ್ಲಾ ತರದ ವಿಧವಾದ ಮಾಟಪತ್ರಗಳಿಂದ, ವಿಧವಾದ ಕಷ್ಟಗಳಿಂದ, ಗೋಳಾಟಗಳಿಂದ, ಚಿಂತೆಗಳಿಂದ, ಪ್ರಯಾಸಗಳಿಂದ, ಇಕ್ಕಟ್ಟುಗಳಿಂದ ಯೇಸು ಬಿಡುಗಡೆ ಮಾಡುತ್ತಾ ಇಲ್ಲಿಯ ತನಕ ಆಶೀರ್ವಾದ ನಿಮ್ಮ ನಿಧಿಯಾಗಿ ಮಾರ್ಪಡಿಸಿ ಬಂದಂತ ದೇವರಿಗೆ ನಾವು ಯಾವಾಗಲೂ ಕೃತಜ್ಞತಾ ಸ್ತುತಿಗಳನ್ನ ಆತನೊಬ್ಬನಿಗೆ ಸಲ್ಲಿಸಬೇಕು. ಆಮೆನ್. ಹಲ್ಲೆಲೂಯಾ. ಅಬ್ರಹಾಮನಿಗೆ ಯಾವ ರೀತಿ ವಾಗ್ದಾನ ಮಾಡಿದದನ್ನು ಗಮನಿಸಿ. ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಕೆಲವರು ದೇವರ ಮಾತನ್ನು ತೆಗೆದಾಕಿ ಹೋಗ್ತಾ ಇದ್ದಾರೆ, ದೇವರ ಮಾತನ್ನು ಅಂಗೀಕರಿಸಿಕೊಳ್ಳದೇ ಇದ್ದಾರೆ, ದೇವರ ವಾಕ್ಯವನ್ನು ಕೇಳದೆ ರೀತಿಯಲ್ಲಿದ್ದಾರೆ. ಬೋಧನೆಗೆ, ಸ್ಪಷ್ಟ ಬೋಧನೆಗೆ ಜಾಗ ಇಲ್ಲ. ಕೆಟ್ಟ ಆಲೋಚನೆಗಳಿಗೆ ಜಾಗ ಕೊಡ್ತಾ ಇದ್ದೀರಾ. ಕೆಟ್ಟ ಮನಸ್ಸುಗಳಿಗೆ ನಾವು ಸೋತೋಗ್ತಾ ಇದ್ದೀವಿ. ಜನಗಳು ಹೇಳೋ ಮಾತುಗಳಿಗೆ ನಾವು ಬಿದ್ದೋಗ್ತಾ ಇದ್ದೀವಿ. ಆದ್ರೆ ದೇವರ ವಾಕ್ಯಕ್ಕೆ ದೂರ ಇದ್ದೇವೆ, ದೇವರ ವಾಕ್ಯಕ್ಕೆ ದೂರ ಹೋಗ್ತಾ ಇದ್ದೇವೆ. ಆದ್ರೆ ಅಬ್ರಹಾಮನು ಹಾಗೆ ಮಾಡಲಿಲ್ಲ. ಆಮೆನ್. ಅಬ್ರಹಾಮನು ಹಾಗೆ ಮಾಡಲಿಲ್ಲ. ಅಬ್ರಹಾಮನು ದೇವರ ಮಾತನ್ನು ಕೇಳಿದನು. ಹಲ್ಲೆಲೂಯಾ. ಈಗ ನಾವು ಬಂದಿರೋದು ಏನೋ ಒಂದು ಸಂಪಾದನೆ ಮಾಡಬೇಕು, ನಾನು ದೊಡ್ಡದು ಮಾಡ್ಕೋಬೇಕು, ನನ್ನ ಕುಟುಂಬ ಪೋಷಣೆ ಮಾಡಬೇಕು, 4 ಜನ ಸರಿಯಾಗಿ ನಾನು ಬದುಕಬೇಕು ಅಂತ ಹೇಳಿ ನಾವೆಲ್ಲ ಬಂದಿದ್ದೇವೆ. ಹೌದಾ ಇಲ್ವಾ?
ಆದ್ರೆ ಅಬ್ರಹಾಮನು ಹಾಗೆ ಮಾಡಲಿಲ್ಲ. ದೇವರೇ, ನೀನು ಯಾವ ರೀತಿ ಹೇಳುತ್ತೀಯೋ ಅದೇ ರೀತಿ ನಾನು ಮಾಡುತ್ತೇನೆ. ಹಲ್ಲೆಲೂಯ. ದೇವರ ಮಾತನ್ನು ಅಬ್ರಹಾಮನು ಕೇಳಿದಕ್ಕೋಸ್ಕರ ಇದೆಲ್ಲ ಅದಕ್ಕೆ ಆಶೀರ್ವಾದ ಉಂಟಾಗಿತ್ತು. ಹಲ್ಲೆಲೂಯ. ಆಶೀರ್ವಾದ ಉಂಟಾಗಿದ್ದು. ಇವತ್ತು ನಾನು ಏನಾದ್ರೂ ದೇವರ ಕೆಲಸ ಮಾಡ್ಬೇಕು, ನಿಜವಾಗ್ಲೂ ಬೆಳಗ್ಗೆ ನನ್ನ ಮೆಟ್ಲು ಮಳೆ ಬಂದ್ಬಿಡ್ತು, ನೀರಿದೆ, ಹೊರಗೆ ತಕೊಂಡು ನಾನೇ, ಅದು ವೆಡ್ಡಿಂಗ್ ಅನಿವರ್ಸರಿ ಇದ್ರೂ ಸಹ ನಾನೇ ಬಂದು ಮೆಟ್ಲುಗಳನ್ನ ತಳ್ಳಿ ನೀಟಾಗಿ ಹೋಗ್ತಾ ಇದ್ದೇನೆ. ನೋಡಿ, ಅದ್ರ ಕುಡಿಯಕ್ ನೀರಿಲ್ಲ. ಯಾಕಂದ್ರೆ ದೇವರಿಗೆ ಏನೋ ಒಂದು ನಾವು ಅಂತಂದು ಬಿಟ್ರೆ ಸಾಕು, ನಿನ್ನ ಜೀವನವೆಲ್ಲ ಆಗಿರುತ್ತೆ, ನೀನು ಸಂಪೂರ್ಣ ಜೀವಿತಗಳಲ್ಲಿ ಹಾಗೆ ಆಗ್ಬಿಡುತ್ತೆ. ನೆಗ್ಲೆಕ್ಟ್ ಅಂದರೆ ದೇವರಿಗೆ ಎಷ್ಟೊಂದು ನೀವು ಭಯ ಪಡ್ತಿರೋ ಅಷ್ಟು ನಿಮ್ಗೆ ಅಭಿವೃದ್ಧಿ, ಅಷ್ಟು ಆಶೀರ್ವಾದ. ದೇವರಿಗೆ ಎಷ್ಟು ಮಾತ್ರದಲ್ಲಿ ದೇವರನ್ನ ನೀವು ಇದು ಅಬ್ರಹ್ಮ್ಸ್ ಅಂತ ಬಿಡ್ರಿ, ಇದು ಪಾಸ್ಟರ್ ಬಿಡ್ರಿ, ಇದು ಪಾಸ್ಟರ್ ಚರ್ಚ್ ಬಿಡ್ರಿ, ನಾವ್ಯಾಕಿದು, ನಾವೇನ್ ಮಾಡ್ಬೇಕು ಅಂದವ್ರು ಆದ್ರೆ ನಾವು ಏನಾಗ್ತೀವಿ, ಫಸ್ಟ್ ಬಿದ್ದೋಗೋದೇ ನಾವು. ಹಲ್ಲೆಲೂಯ. ಫಸ್ಟ್ ಬಿದ್ದೋಗೋದೇ ನಾವು. ಇದು ಸೈತಾನನ ಕಾರ್ಯ. ನೀನು ಸೈತಾನ ಮನಸ್ಸು ಕೊಡ್ತಾ ಇದೀಯ, ಸೈತಾನ್ ಕಡೆ ಗಮನ ಕೊಡ್ತಾ ಇದ್ದೀರಾ, ಸೈತಾನ್ ಜೊತೆ ನೀವು ಒಂದಾಗ್ತಾ ಇದ್ದೀರಾ, ಸೈತಾನ ಹುಡುಗರ ಜೊತೆ ಪೋಲಿಗಳ ಜೊತೆ ನಾವು ಹೋಗ್ತಾ ಇದ್ದೀವಿ. ಅದರಿಂದ ಸೈತಾನು ನಮ್ಮ ಬಲಿಸ್ತಾ ಇದ್ದಾನೆ. ದೇವರ ವಾಕ್ಯ ಕೇಳಲಿಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ, ದೇವರ ವಾಕ್ಯವನ್ನು ಅಂಗೀಕರಿಸಿಕೊಳ್ಳಿಕ್ಕೆ ಸೈತಾನ್ ಬಿಡ್ತಾ ಇಲ್ಲ. ಏನೋ ಒಂದು ಯಾವುದೋ ಒಂದು ರೀತಿಯಲ್ಲಿ ಅವನನ್ನ ಸೈತಾನ ಬಂಧಿಸ್ತಾ ಇದ್ದಾನೆ. ಸೈತಾನ ಮಾತು ಇವತ್ತು ನಾವು ಕೇಳ್ತಾ ಇದ್ದೇವೆ. ದೇವ ಮಗು ಅಬ್ರಹಾಮನು ಕೇಳಿಲ್ಲ, ಸೈತಾನನ ಮಾತು ಕೇಳಿಲ್ಲ, ಜನಗಳ ಮಾತು ಕೇಳಿಲ್ಲ. ಸೈತಾನ ಅವನಿಗೆ ಆಶೀರ್ವಾದ ಮಾಡಲಿಲ್ಲ, ಜನಗಳ ಆಶೀರ್ವಾದ ಮಾಡಲಿಲ್ಲ. ತಂದೆಯಾದ ದೇವರು ಅವ್ರಿಗೆ ವಾಗ್ದಾನ ಮಾಡ್ತಾ ಇದ್ದಾನೆ, ಆಶೀರ್ವಾದ ನಿಧಿಯಾಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾವ ರೀತಿ ನಾವು ಗಮನಿಸೋಣ. ನಾನು ತೋರಿಸಿದ ದೇಶಕ್ಕೆ ನೀನು ಹೋಗು. ಆಮೆನ್. ಏನ್ ಹೇಳ್ತಾ ಇದ್ದಾನೆ? ತಂದೆ ಮನೆಯನ್ನ ಬಿಟ್ಟು ನೀನು ಹೋಗು. ನಿನ್ನ ಹೆಂಡತಿ ಬಿಟ್ಟು ಹೋಗು ಅಂತ ಹೇಳಿಲ್ಲ, ಅಬ್ರಹಾಮನಿಗೆ ವಾಗ್ದಾನ ಮಾಡಲಿಲ್ಲ. ನಿನ್ನ ಹೆಂಡತಿಯನ್ನು ಬಿಟ್ಟು ನೀನು ಹೋಗಪ್ಪ ಅಂತ ಹೇಳಿಲ್ಲ, ನಿನ್ನ ತಂದೆಯ ಮನೆಯನ್ನು ಬಿಟ್ಟು ನೀನು ಹೋಗು, ನಾನು ತೋರಿಸಿದ ದೇಶಕ್ಕೆ ಹೋಗು ಎಂದು. ಹಲ್ಲೆಲೂಯ. ಅದನ್ನೆಲ್ಲವನ್ನು ಬಿಟ್ಟ ಯೇಸು ಕ್ರಿಸ್ತನ ತೋರಿಸಿದ ದೇಶಕ್ಕೆ ಹೊರಟರು. ನಾವೆಲ್ಲಿಗೆ ಹೋದ್ರೂ ಸಹ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ನಾವು ಮುಂದೆ ಬರಬೇಕು. ಪ್ರಾರ್ಥನೆ ಆಶೀರ್ವಾದನ ಪಡೆದುಕೊಳ್ಳಬೇಕು. ಪ್ರಾರ್ಥನೆ ಜೀವಿತ, ನಮ್ಮ ಜೀವಿತ. ಈ ಪ್ರಾರ್ಥನೆಗಳು ಮರಣ, ವ್ಯಾಧಿ, ಕಷ್ಟ, ಕಣ್ಣೀರುಗಳಿಂದ ಬಿಡುಗಡೆ ಕೊಡುವಂತ ಜೀವಿತ ಪ್ರಾರ್ಥನೆ. ಹಲ್ಲೆಲೂಯ. ದೇವರ ಮಗುವೇ, ಇಲ್ಲಿ ಹೇಳ್ತಾರೆ, ನಾನು ನಿನ್ನನ್ನು ಯಾವ ರೀತಿ, 2ನೇ ವಚನದಲ್ಲಿ ಗಮನಿಸಿ, ನಾನು ನಿನ್ನನ್ನು ದೊಡ್ಡ ಜನಾಂಗವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವನು ಎಂಬುದಾಗಿ. ಹಲ್ಲೆಲೂಯ. ಇವತ್ತು ಅಬ್ರಹಾಮನ ಹೆಸರು ಪಡೆದುಕೊಂಡಿರೋ ಕೆಲವರೆಲ್ಲ ಹೆಸರಾಗಿದೆ. ಈಗ ಆಂಧ್ರ ಪ್ರದೇಶ ಜಡ್ಸನ್ ಅಬ್ರಹಾಮ್ ಅಂತ ಇಡೀ ನಮ್ಮ ದೇಶಕ್ಕೆ ಹೆಸರು ಮಾಡಿದ್ದಾರೆ. ಹಲ್ಲೆಲೂಯ. ಆಮೆನ್. ನಾನು ಸಹ ನನ್ನ ಹೆಸರು ಇಡೀ ರಾಷ್ಟ್ರದಲ್ಲಿ ಅಲ್ಲೆಲ್ಲೇ ಗೊತ್ತಾಗ್ಬಿಟ್ಟಿದೆ. ಡಯಸಸ್ ಮೂಲಕವಾಗಿ, ಹ್ಯೂಮನ್ ಮೂಲಕ ಇನ್ನೂ ಜಾಸ್ತಿ ಗೊತ್ತಾಗ್ಬಿಟ್ಟಿದೆ. ಹಲ್ಲೆಲೂಯ. ಅದರಿಂದ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ ಆತನು, ಅಬ್ರಹಾಮನು ತನ್ನ ದೇವರ ಮಾತನ್ನು ಕೇಳಿ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾನೆ. ಯಾವ ರೀತಿ ಆಶೀರ್ವಾದ? ಅಬ್ರಹಾಮೇ, ನಾನು ನಿನ್ನನ್ನು ದೊಡ್ಡ ಜನಾಂಗವಂತೆ ಮಾಡಿ. ಒಬ್ಬ ಮುಸ್ಲಿಮ್ಸ್ ಬಾಂಧವರು ಹೇಳ್ತಾ ಇದ್ದಾರೆ, ಹೈದರಾಬಾದ್ ಅಲ್ಲಿ ಹಿಂದೂಗಳಿಗೆ 1-2 ಮಕ್ಕಳಾದ್ರೆ ಸಾಕು, ಅವ್ರು ಅಷ್ಟೇ ಸ್ಟಾಪ್ ಮಾಡ್ಕೊಂಡ್ಬಿಡ್ತಾರೆ. ನಮಗಾದ್ರೂ 15-20 ಮಕ್ಕಳು ನಮಗೆ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ, ನಮಗೆಲ್ಲ ಯಾಕೆ ಅನ್ನೋ ಪ್ರಶ್ನೆ ಆದ್ರೆ, ಅವರು ದೊಡ್ಡ ಜನಾಂಗ ಆಗಬೇಕು. ನಮ್ಮ ಜನಾಂಗ ಏನಾಗಬೇಕು? ಕಡಿಮೆ ಆಗಬೇಕು. ಹಾಗಾದ್ರೆ ಯೇಸು ಸ್ವಾಮಿ ವಾಗ್ದಾನ ಏನಂತ ಮಾಡಿದ್ದಾನೆ? ನಿಮ್ಮನ್ನು ನಾನು ದೊಡ್ಡ ಜನಾಂಗವಂತೆ ಮಾಡಿ ಆಶೀರ್ವದಿಸಿ. ಆಮೆನ್. ಏನ್ చేసಮ್ಮ? ಆಶೀರ್ವದಿಸಿ. ನಿಮಗೆ ಆಶೀರ್ವಾದ ಬೇಕು, ಮನುಷ್ಯ ಕಡೆ, ದೇವರ ಕಡೆಯಿಂದ. ಯಾರ ಕಡೆಯಿಂದ? ತಂದೆಯಾದ ಯೇಸು ಕ್ರಿಸ್ತನ ಕಡೆಯಿಂದ ನಮ್ಗೆ ಆಶೀರ್ವಾದ ಬೇಕು. ಆಮೆನ್.
ಹಲ್ಲೆಲೂಯಾ. ಇವತ್ತು ನಾನು ಸ್ಟಾಪ್ ಆಗ್ಬೇಕಾಗಿದ್ದಾರೆ, ಇವತ್ತು ನಾನು ಇಲ್ಲಿ ಇರಬೇಕಾಗಿದ್ದಾರೆ, ಇಲ್ಲಿ ಬಂದು ನಾನು ಆರಾಧಿಸಬೇಕಾಗಿದ್ದಾರೆ, ಅವರೇ ಕಾರಣರು. ಹಲ್ಲೆಲೂಯಾ. ಯಾರು ಕಾರಣರು? ಜೋರಾಗಿ ಹೇಳಿ, ಯಾರು ಕಾರಣರು? ಯೇಸು ಸ್ವಾಮಿ ಕಾರಣರು. ಆಮೆನ್. ಗಮನಿಸಿ, ಪ್ರಖ್ಯಾತಿಗೆ ತರ ನಿನ್ನ ಆಶೀರ್ವಾದ ನಿಧಿಯಾಗುವೆ. ಏನಾಗ್ತೀರಾ ನೀವು? ಏನಾಗ್ತೀರಾ? ಏನಾಗ್ತೀರಾ? ಆಶೀರ್ವಾದ. ಜೋರಾಗಿ ಹೇಳಿ, ಆಶೀರ್ವಾದ ನಿಧಿಯಾಗುವೆ. ಪಕ್ಕದಲ್ಲಿ ಕೈ ಕೊಟ್ಟು, ನೀನು ಆಶೀರ್ವಾದ ನಿಧಿಯಾಗುವಿ ಎಂಬುದು. ಆಮೆನ್. ಜೋರಾಗಿ ಹೇಳಿ, ಕೇಳಿಸಿಲ್ಲ? ಹಲ್ಲೆಲೂಯಾ. ಏನಾಗ್ತೀವಿ? ನೀವು ಹೇಳಿ, ನೀವು ಆಶೀರ್ವಾದ ನಿಧಿ ಆಗ್ತೀರಾ? ನೀವು ಕೈ ತರಿಸಿ ನನಗೆ ಹೇಳಿ, ನೀವು ಆಶೀರ್ವಾದ ನಿಧಿ ಆಗ್ತೀರಾ ಎಂಬುದಾಗಿ ಹೇಳಿ. ಕೈ ಎತ್ತಿ. ನೀವೆಲ್ಲರೂ ಆಶೀರ್ವಾದ ನಿಧಿ ಆಗ್ತೀರಾ. ಆಮೆನ್. ಹಲ್ಲೆಲೂಯಾ. ಇದು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತ ವಾಗ್ದಾನ. ನೀನು ಆಶೀರ್ವಾದ ನಿಧಿ, ಆಶೀರ್ವಾದ ನಿಧಿ ಆಗಿವೆ. ಈ ಯೇಸು ಸಂಬಂಧ ನಿಧಿಗಳು ನೋಡಿ, ಎಷ್ಟೊಂದು ನಿಧಿಗಳಿದೆ. ಒಂದೊಂದು ನಿಧಿ ನೀವು ಸ್ವೀಕಾರ ಮಾಡಿಕೊಳ್ಳಬೇಕು. ಒಂದೊಂದು ವಾಕ್ಯ ನೀವು ಹೃದಯದಲ್ಲಿ ಇಟ್ಕೊಂಡ್ರೆ 100% ನೀವು ಆಶೀರ್ವಾದ ನಿಧಿ ಆಗ್ತೀರಾ. ಯಾವ ರೀತಿ? ಗಮನಿಸಿ. ನಿನ್ನನ್ನು ಅರಿಸುವವರನ್ನು ಅರಿಸುವೆನೋ. ಅಪ್ಪ ವಾಗ್ದಾನ. ನೀನು ಯಾರಿಗೆ ಆಶೀರ್ವಾದ ನೀನು ಮಾಡುತ್ತಿ, ನೀನು ಯಾರಿಗೆ ಮಾಡುತ್ತಿ, ನಾನು ಅವರಿಗೆ ಆಶೀರ್ವಾದ ಮಾಡುತ್ತೇನೆ. ಹಲ್ಲೆಲೂಯಾ. ನಿನಗೆ ಯಾರಿಗೆ ಶಾಪ ಕೊಡುತ್ತಿ, ನಾನು ಅವರಿಗೆ ಶಾಪ ಕೊಡುತ್ತೇನೆ ಎಂಬುದಾಗಿ. ಗಮನಿಸಿ, ನಿನ್ನನ್ನು ಶಪಿಸುವ ನಾನು ಶಪಿಸುವೆನು. ಅಪ್ಪ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಶಾಪ ಮಾತ್ರ ಕೊಡಬೇಡಿ ಎಂಬುದಾಗಿ ಹೇಳ್ತಿದ್ದಾರೆ. ಯಾರಿಗೂ ಶಾಪ ಕೊಡಬೇಡಿ ಎಂಬುದಾಗಿ ಇಲ್ಲಿ ಏನ್ ಹೇಳ್ತಾ ಇದೆ? ದೇವರೇ ವಾಗ್ದಾನ ಮಾಡಿ, ನೀನು ಯಾರಿಗೂ ನೀನು ಶಾಪ ಕೊಡ್ತೀಯೋ ಅವರಿಗೆ ನಾನು ಶಾಪ ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ಮಗುವೆ, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಟುಂಬದವರಿಗೂ. ಯಾರ ಮೂಲಕ? ಅಬ್ರಹಾಮನ ಮೂಲಕ. ಆಮೆನ್. ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಆತನ ತಂದೆಯಾದ ದೇವರೇನು? ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರು. ಇಲ್ಲಿ ಒಂದು ಜಾತಿ ಮೆನ್ಷನ್ ಆಗಿಲ್ಲ, ಒಂದೇ ಒಂದು ಜಾತಿಲಿ ಮೆನ್ಷನ್ ಇಲ್ಲ. ಎಲ್ಲಾ ಕುಲದವರಿಗೂ ಏನ್ ಹೇಳ್ತದೆ? ಗಮನಿಸಮ್ಮ. ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂಬುದರ. ಹಲ್ಲೆಲೂಯಾ. ಎಷ್ಟು ಜಾತಿಗಳು ಇದೆಯೋ ಆ ಹೆಸರುಗಳು ಇಡೀ ವಿಶ್ವದಲ್ಲಿ ಎಷ್ಟು ಕುಲಗಳಿವೋ ಅಷ್ಟು ಕುಲಗಳಿಗೂ ಅಬ್ರಹಾಮನ ಮೂಲಕ ಆಶೀರ್ವಾದವು. ಹಲ್ಲೆಲೂಯಾ. ಅಷ್ಟು ಆಶೀರ್ವಾದ. ಆಮೆನ್. ನಾವು ಒಂದು ಕುಲದಕ್ಕೆ ಸಂಬಂಧಪಟ್ಟವರಲ್ಲ, ಎಲ್ಲಾ ಕುಲದವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಎಲ್ಲಾ ಕುಲದವರನ್ನ ನಾವು ಅವರ ಹೆಸರಿಡಿದು ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ಈ ಎಲ್ಲಾ ಕುಲದವರ ಮೇಲಿನ ಪರಿಶುದ್ಧಾತ್ಮನ ಅಭಿಷೇಕವಿರಲಿ ಎಂಬುದಾಗಿ, ಎಲ್ಲಾ ಕುಲದವರ ಮೇಲೆ ಆಶೀರ್ವಾದ ಉಂಟಾಗಲಿ ಎಂಬುದಾಗಿ ನೀನು ವಾಗ್ದಾನ ಮಾಡಿದ ದೊಡ್ಡವನು, ಇಡೀ ಜಗತ್ತನ್ನು ಉಂಟು ಮಾಡಿದ ದೇವರು ನೀವು ಎಂಬುದಾಗಿ ಹೇಳಿದೆ. ಹಲ್ಲೆಲೂಯಾ. ಇಡೀ ದೇವರ ಮಕ್ಕಳೇ, ಆದಿಕಾಂಡ 17ನೇ ಅಧ್ಯಾಯದಲ್ಲಿ 4-5 ವಚನವನ್ನು ಗಮನಿಸೋಣ. 4-5ರಲ್ಲಿ ಏನೆಂದರೆ, ಓದಿ. ಏನೆಂದರೆ ಅನೇಕ ಜನಾಂಗಗಳಿಗೆ. ನೋಡಮ್ಮ, ಅಲ್ಲಿ ಇನ್ನೊಂದು ಮೆನ್ಷನ್. ಏನೆಂದರೆ ನೀನು. ಓದಿ. ಏನೆಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗಿರುವಿ. ಆಮೆನ್. ಸ್ವಲ್ಪ ನೋಡಿ, ಇಲ್ಲಿ ಅಬ್ರಹಾಮನಿಗೆ ಯೇಸು ಸ್ವಾಮಿ ವಾಗ್ದಾನ ಮಾಡ್ತಾ ಇದ್ದಾರೆ. ನೀನು ಏನೆಂದರೆ ನೀನು ಅನೇಕ ಜನಾಂಗಗಳಿಗೆ. ಹಲ್ಲೆಲೂಯಾ. ఏం చెప్తున్నదమ్మా? నీవు అనేక జనములకు తండ్రియగుదువు ಅಲ್ವಾ? ಕೆಲವರು ಏನ್ ಮಾಡ್ಬಿಡ್ತಾರೆ, ನಮ್ಮ ಕ್ರೈಸ್ತರು ನಮಗೆ ಮಾತ್ರ ಅಬ್ರಹಾಮನ ಮೂಲ ಪುರುಷನು,
ಯೇಸು ಸ್ವಾಮಿ ನಮಗೆ ಮಾತ್ರ ದೇವರು, ಇನ್ಯಾರಿಗೂ ಇಲ್ಲ. ಇಲ್ಲಿ ವಾಕ್ಯ ಏನ್ ಹೇಳ್ತಾ ಇದೆ? ಏನ್ ಹೇಳ್ತಾ ಇದೆ ವಾಕ್ಯ? ಅನೇಕ ಜನಾಂಗಗಳಿಗೆ ನೀನು ಮೂಲ ಪುರುಷನಾಗುವಿ. ಆಮೇನ್. ಆತನೇ ಮೂಲ ಪುರುಷ. ಆತ ಗಮನಿಸಿ ಏನ್ ಹೇಳ್ತಾ ಇದೆ? ಮೂಲ ಪುರುಷನಾಗುವಿ. ಇನ್ನು ಮುಂದೆ ನಿನಗೆ ಅಬ್ರಹಾಮನು ನಿನಗೆ ಏನಮ್ಮ ನಿನಗೆ ಅಬ್ರಹಾಂ ಎಂದು ಹೆಸರಿರುವುದಿಲ್ಲ. ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರು ಇರುವುದು. ಆಮೇನ್. ಫಸ್ಟ್ ಅಬ್ರಹಾಂ ಅವರ ಹೆಸರು ಏನು? ಅಬ್ರಹಾಂ. ಮೂಲ ಪುರುಷನ ಹೆಸರು ಅಬ್ರಹಾಂ. ದೇವರು ವಾಗ್ದಾನ ಮಾಡಿದಾತನೆ, ನೀನು ಇನ್ನ ಮೇಲೆ ಅಬ್ರಾಮ್ ಎಂಬುದಾಗಿ ಹೆಸರಿರುವುದಿಲ್ಲ, ಅಬ್ರಹಾಮ ಎಂಬುದಾಗಿ ಹೆಸರಿರುವುದು. ಅಬ್ರಾಮ್ ಅಂದ್ರೆ ಏಕವಚನ, ಅಬ್ರಹಾಮ ಅಂದ್ರೆ ಬಹುವಚನ. ಆಮೇಲೆ ಸುಜಾತಮ್ಮ ಅಂದ್ರೆ ಬಹುವಚನ, ಸುಜಾತ್ ಅಂದ್ರೆ ಏಕವಚನ, ಮಂಜಮ್ಮ ಅಂದ್ರೆ ಬಹುವಚನ, ಮಂಜುಳ ಅಂದ್ರೆ ಅವ್ರ ಗಂಡ ಅಂದ್ರೆ ಕರೆಯೋದು ಮಂಜುಳಮ್ಮ, ಮಂಜುಳ ಇವೆಲ್ಲ ಅಲ್ವಾ ಅವ್ರ ಗಂಡ. ಬೇರೆ ಇತರರು ಯಾಕೆ ಕರಿಬೇಕು ನಾವು? ಸುಜಾತ ಸಿಸ್ಟರ್, ಮಂಜುಳಾ ಸಿಸ್ಟರ್ ಅಲ್ವಾ, ತಂಗಿ ಅಕ್ಕ ತಂಗಿ ಬಂದ್ಬಿಡು. ಕೆಲವ್ರು ಏನ್ ಮಾಡ್ತಾರೆ, ದೊಡ್ಡರಾದ್ರು ಸುಜಾತ ರಾಯ್ಕಡ, ಮಂಜುಳಾ ರಾಯ್ಕಡ, ಬಾಯ್ಲೆ ಏನ್ ಕರೀತಾರೆ, ಅವ್ರು ಸೀನಿಯರ್. ಆದ್ರೆ ಅಬ್ರಹಾಮನು ಎಷ್ಟು ವರ್ಷಗಳಿದ್ರು ಸಹ ದೇವರು ಏನ್ ಹೇಳ್ತಾರೆ, ನಿನ್ನ ಅಬ್ರಾಮ್ ಅಂತಿನ ಹೆಸರು ನಿನಗಿರೋದಿಲ್ಲ, ಅಬ್ರಹಾಮ ಎಂಬುದಾಗಿ ಮರುನಾಮಕರಣ. ಅಬ್ರಹಾಮನಿಗೆ ತಂದೆಯಾದ ದೇವರು ಏನ್ ಮಾಡಿದ್ರು? ಮರುನಾಮಕರಣ ಮಾಡಿ ಅಬ್ರಹಾಮ ಎಂಬುದಾಗಿ ಹೆಸರಿಟ್ಟರು. ಹಲ್ಲೆಲೂಯಾ. ಈಗ ಹೆಸರಿಡೋದು ಏನ್ ಗೊತ್ತಾ? ನಾವು ಫಸ್ಟ್ ನಿಮ್ಮ ತಂದೆ ತಾಯಿಗಳು ಒಂದು ಹೆಸರಿಟ್ಟು ಬಿಡ್ತಾರಲ್ವಾ? ಹೆಸರಿಟ್ಟು ಏನ್ ಮಾಡ್ತಾರೆ? ದೀಕ್ಷಾ ಸ್ಥಾನ ಕೊಡುವಾಗ ನಮ್ಗೆ ಹೆಸರು ಬೇಕು ಅಂತ ಅದೇ ಮರುನಾಮಕರಣ. ದೇವರ ಕೊಟ್ಟಂತ ಹೆಸರುಗಳನ್ನ ಅದನ್ನ ನಾವು ದೀಕ್ಷಾ ಸ್ಥಾನ ಕೊಟ್ಟು ಹೆಸರಿಡುತ್ತೇವೆ. ಇಲ್ಲ ಅದೇ ಹೆಸರು ಮೇಲೆ ಸಂಕ್ಷಿಪ್ತವಾಗಿ ಅದನ್ನೇ ಹೆಸರು ಕರೆದು ಬಿಡ್ತೇವೆ. ಆದರೆ ಇಲ್ಲಿ ಏನ್ ಹೇಳ್ತಾ ಇದೆ? ನಿನ್ನನ್ನು ಅನೇಕ ಜನಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರಿರುವುದು. ಆಮೇನ್. ಹಲ್ಲೆಲೂಯಾ. ಈಗ ಅನೇಕ ಜನಗಳಿಗೆ ಆತನೊಂದು ಮಾದರಿ, ಅನೇಕ ಜನಗಳಿಗೆ ಆತನ ಒಂದು ತಂದೆ, ಅನೇಕ ಜನಗಳಿಗೆ ಮೂಲ ಪುರುಷ. ಈ ರೀತಿ ಇರುವಾಗ ಆತನೊಬ್ಬ ಏನಾದರೂ ಮೂಲ ಪುರುಷ ಪಿತೃನಾಮನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಮಕ್ಕಳೇ, ಆಶೀರ್ವಾದಗಳನ್ನು ನಮಗೆ ಬರಬೇಕಾಗಿದ್ದರೆ ನಾವು ಬಹಳಷ್ಟು ಸಂಕೀರ್ಣವಾಗಿ ದೇವರ ಮುಂದೆ ನಿಲ್ಲಬೇಕು. ಈ ಒಂದು ಭಯ ನಮ್ಮಲ್ಲಿ ಬರಬೇಕು. ಹಲ್ಲೆಲೂಯಾ. ಏನ್ ಬರ್ಬೇಕು ನಮ್ಮಲ್ಲಿ? ದೇವರ ಭಯ ನಮ್ಮ ಹೃದಯ ಬಂದ್ಬಿಡ್ಬೇಕು. ಅಬ್ರಹಾಮನಿಗೆ ಭಯ ಇತ್ತು. ದೇವರಂದ್ರೆ ಭಯ, ಕರ್ತನಂದ್ರೆ ಭಯ. ಇದೇ ಅವರಲ್ಲಿ ತುಂಬಾ ಭಯ ಇತ್ತು ನೋಡಿ. ಆ ಭಯ ನಮ್ಮಲ್ಲಿ ಬರಬೇಕು. ಹಲ್ಲೆಲೂಯಾ. ಆ ಭಯ ನಮ್ಮಲ್ಲಿ ಬಂದ್ರೆ ತಂದೆ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಆದಿಕಾಂಡ 12:7 ಏನ್ ಹೇಳ್ತದೆ ಗಮನಿಸಿ. ಆದಿಕಾಂಡ 12:7 ಹೀಗೆ ಹೇಳ್ತಾ ಇದೆ, ಅಲ್ಲಿ ಯೆಹೋವನು ಅಬ್ರಹಾಮನಿಗೆ ದರ್ಶನವನ್ನು ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ನನಗೆ ದರ್ಶನ ಕೊಟ್ಟು ಯೆಹೋವನಿಗೆ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿಸಿದನು. ಆಮೇನ್. ದೇವರು ನಿಮಗೆ ವಾಗ್ದಾನ ಮಾಡ್ತಾರೆ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನೀವು ಕಾಲಿಡುವ ಜಾಗವೆಲ್ಲ ಕರ್ತ ನಿಮಗೆ ಸ್ವಂತ ಎಂಬುದ. ಹಲ್ಲೆಲೂಯಾ. ಅಂದ್ರೆ ಸ್ವಂತ ಅಂದ್ಬಿಟ್ರೆ ಹೆಂಗೆ? ನೀನು ಯಾವ ನೀವು ಹೇಳಿ, ಒಬ್ಬರಾದ್ರೆ ಹೇಳಿ ನನಗೆ, ನೀವು ಕಾಲಿಡುವ ಜಾಗವೆಲ್ಲ ಕರ್ತನಿಗೆ ಸ್ವಂತ ಎಂಬುದಾಗಿ ಹೇಳ್ತಾ ಇದೆ. ಹೆಂಗೆ ಸ್ವಂತ? ಯಾವ ರೀತಿ ಸ್ವಂತ? ಇಲ್ಲ ನಾನಿರುವ 1 ಎಕರೆ 2 ಎಕರೆ ಕಾಲಿಡ್ತೇನೆ, ಆ 2 ಎಕರೆ ಭೂಮಿ ನನ್ಗೆ ರಿಜಿಸ್ಟರ್ ಆಗ್ಬೇಕಂತನಾ? ಇಲ್ಲ ನಾನು ಯಾರ ಮನೆಗೂ ಕಾಲಿಡುವಾಗ ಆ ಸ್ಥಳನೇ ನನ್ಗೆ ರಿಜಿಸ್ಟರ್ ಆಗ್ಬೇಕಂತನಾ? ನಿನಗೆ ಸ್ವಂತ ಎಂಬುದಾಗಿ ಹೇಗೆ ಹೇಳ್ತೀರಾ? ಆಮೇನ್. ಹಲ್ಲೆಲೂಯಾ. ಆದರೆ ನೀವು ಕಾಲಿಡುವ ಜಾಗವೆಲ್ಲ ಕರ್ತನಿಗೆ ಸ್ವಂತ ಎಂಬುದಾಗಿ ಅಲ್ಲಿರುವ ಆತ್ಮಗಳು ಸಂಪೂರ್ಣವಾಗಿ ನೀವು ಪರಿಶುದ್ಧರಾಗಿ ಅಲ್ಲಿ ಹೋದ್ರೆ, ಅಲ್ಲಿ ನೀವು ಪ್ರಾರ್ಥಿಸುವುದಾದರೆ ಖಂಡಿತವಾಗಲೂ ಆ ಸ್ಥಳ ಕರ್ತನದಾಗುತ್ತೆ. ಹಲ್ಲೆಲೂಯಾ. ಅಪ್ಪ ಯೇಸು ಒಂದು ಮಾತು ಹೇಳಿದ ಗಮನಿಸಿ. ಒಂದು ಕುಟುಂಬದಲ್ಲಿ ಒಬ್ಬರು ಯೇಸುವನ್ನು ನಂಬಿಕೊಂಡ್ರೆ ಕುಟುಂಬಕ್ಕೆಲ್ಲ ರಕ್ಷಣೆ. ಹಲ್ಲೆಲೂಯಾ.
ಕುಟುಂಬಕ್ಕೆಲ್ಲ ರಕ್ಷಣೆ. ಅದೇ ಒಂದು ಕುಟುಂಬ ಯೇಸುವನ್ನು ನಂಬಿಕೊಂಡ್ರೆ ಆ ಊರಿಗೆಲ್ಲ ರಕ್ಷಣೆ. ಹಲ್ಲೆಲೂಯ. ಅದು ಮಾತ್ರ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನಾನು ನಂಬಿದ್ರೆ, ನಾನು ಮನೆಯಲ್ಲಿ ಒಬ್ಬರು ನಾನು ನಂಬಿದ್ರೆ ನನ್ನ ಕುಟುಂಬಕ್ಕೆ ರಕ್ಷಣೆ ಎಂಬುದಾಗಿ, ನನ್ನ ಕುಟುಂಬ ಸಂಪೂರ್ಣವಾಗಿ ನಂಬಿಕೊಂಡ್ರೆ ಈ ಊರಿಗೆ ರಕ್ಷಣೆ ಎಂಬುದಾಗಿ ತಿಳಿದುಕೊಳ್ಳಿ. ಯಾಕಂದ್ರೆ ನೀವೆಲ್ಲ ಸೇರಿ ಆ ಊರಿಗೋಸ್ಕರ, ಗ್ರಾಮಕ್ಕೋಸ್ಕರ, ಸ್ಥಳಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ತೀರಾ ಎಂಬುದಾಗಿ. ಆ ಪ್ರಾರ್ಥನೆ ಮಾಡುವಾಗ ಅಭಿಷೇಕ ಅವ್ರ ಮೇಲೆ ಹೋಗುತ್ತೆ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರಿಂದ ದೇವ ಜನವೇ, ನಾವು ಯಾವತ್ತೂ ನಾವು ದೇವರ ಮುಂದೆ ಹೇಗಿರ್ಬೇಕಂತಂದ್ರೆ ನಮ್ಮಲ್ಲಿ ಕಳಂಕ ಇರಬಾರ್ದು, ಸ್ವಾರ್ಥ ಇರಬಾರ್ದು. ಅಬ್ರಹಾಮನ ಹತ್ರ ಹೃದಯದಲ್ಲಿ ಕಳಂಕ ಇರಲಿಲ್ಲ, ಸ್ವಾರ್ಥ ಇರಲಿಲ್ಲ. ಅದು ನಿಸ್ವಾರ್ಥ ಸೇವೆ. ಅದನ್ನು ಯಾವುದೇ ರೀತಿಯಲ್ಲಿ ದೇವರ ಮುಂದೆ ಬಿಚ್ಚಿಟ್ಬಿಡ್ತಾ ಇದೆ. ಅದನ್ನ ಮಾತು ಹೇಳಿದಾಗೆಲ್ಲ ಹ್ಞೂ ಅಂದಿದ್ದಾನೆ ವಿನ ಹ್ಞೂ ಅಂದಿಲ್ಲ. ಹಿಂಗೆ ತಲೆ ಅಲ್ಲಾಡಿಸ್ಲಿಲ್ಲ. ರೈಟ್ ರೈಟ್ ರೈಟ್. ಇವತ್ತು ಎಷ್ಟೋ ಚೆನ್ನಾಗಿ ನಾವೇನ್ ಮಾಡ್ತೀವಿ ದೇವ್ರ ಹತ್ರ, ನಾವೇನ್ ಹೇಳ್ತೀವಿ ದೇವ್ರ ಹತ್ರ ಹೇಳಿ ನೋಡೋಣ. ನಾವು ಮನುಷ್ಯರು, ತಾನಾಗೆ ನಮ್ಮ ಭಯಲ್ಲಿ ಸುಳ್ಳು ಬಂದ್ಬಿಡುತ್ತೆ, ತಾನಾಗೆ ಬಂದ್ಬಿಡುತ್ತೆ, ತಾನಾಗೆ ಹೇಳಿ. ಹೌದೇ? ಪಾಪ ಎಲ್ಲಿಂದ ಬರುತ್ತೆ ಅಂತಂದ್ರೆ ಯಾವ ರೀತಿ ಬರುತ್ತೆ ಹೇಳಿ? ಪಾಪ ಯಾಕೆ ನಾವ್ ಹೆಂಗ್ ಸಿಕ್ಕಾಕೊಂತೀವಿ ಹೇಳಿ? ಪಾಪದಲ್ಲಿ ಹೆಂಗ್ ಸಿಕ್ಕಾಕೊಂತೀವಿ? ಅದೇ ಯಾವ ರೀತಿ ಎಟ್ಲ ಸಿಕ್ಕಿಸ್ಕೊಂಡ ನಾವು ಪಾಪದಲ್ಲಿ ಹೆಂಗ್ ಸಿಕ್ಕಾಕೋತೀವಿ ನಾವು ದೇವರ ಮುಂದೆ ಹೇಳಿ? ನಾವು ಚರ್ಚಿಗೆ ಬರ್ತೀವಿ, ಕರ್ತನ ಮೇಲೆ ತಕೊಂತೀವಿ, ದೀಕ್ಷಾ ಸ್ನಾನ ತಕೊಂಡಿದ್ದೀವಿ, ಅಬ್ರಹಾಮನನ್ನು ತಕೊಂಡಿದ್ದಾನೆ, ಅಬ್ರಹಾಮನ ಕರ್ತನ ಮೇಲೆ ಕೊಟ್ಟಿದ್ದಾರೆ, ನಾವು ತಗೊಳ್ತಾ ಇದ್ದೀವಿ. ಆದ್ರೆ ನಾವು ಮಾತಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ದೇವರ ಮುಂದೆ. ಹೆಂಗೆ? ಯಾವುದು ಹೇಳಿ ಚಪ್ಪಮ್ಮ? ಎಟ್ಲ ಎಲ್ಲಗ ಮಂದಿ ಸಿಕ್ಕ ಯಾವ ರೀತಿ ನಾವು ಸಿಕ್ಕಾಕೊಂಡ? ನಾಗಮ್ಮ ಯಾವ ರೀತಿ ನಾವು ಸಿಕ್ಕಾಕೊಂಡ ದೇವ್ರ ಮುಂದೆ? ಯಾವ ರೀತಿ ಹೇಳಿ? ಏನಮ್ಮ ಚಪ್ಪಡಿ ಜೋರಾಗಿ ಹೇಳಿ. ಯಾವ ರೀತಿ ನಾವು ದೇವ್ರ ಮುಂದೆ ಸಿಕ್ಕಾಕೊಂತೀವಿ? ನಾವು ಕಳ್ತನ ಮಾಡಲ್ಲ, ಇನ್ನೊಬ್ರು ಮೋಸ ಮಾಡಲ್ಲ, ವಂಚನೆ ಮಾಡಲ್ಲ, ದೇವ್ರ ಮುಂದೆ ತಪ್ಪಿದಸಲಾಗ್ತದೆ. ಆ ಪ್ರಾರ್ಥನೆ ಆಮೇಲೆ ಹೆಂಗ್ ಸಿಕ್ಕಾಕೊಂತೀವಿ? ಕಣಕ್ಕಿರುಕದು కణకు లెక్క పుస్తకములో లెక్క ఉంటుంది, తెలుగులో లెక్క, తమిళ్లో కణక, ಕನ್ನಡದಲ್ಲಿ ಲೆಕ್ಕ. ಕರೆಕ್ಟಾ? ಎಲ್ಲಿರುತ್ತಿದೆಲ್ಲ ಲೆಕ್ಕ? ಜೀವದಾರ ಪುಸ್ತಕದಲ್ಲಿ. ನಿನ್ನ ಹೆಸರಲ್ಲಿ ಪುಸ್ತಕ ತೆರೆಯಲ್ಪಡುವಾಗ ಈ ತರ ತೆರೆಯಲ್ಪಡುವ ಅಬ್ರಹ್ಮಸರ್ ಬಂದಿದ್ದಾರೆ, ಅಬ್ರಮಯ್ಯ ಬಂದಿದ್ದಾರೆ, ಭೂಲೋಕದಿಂದ ಪರಲೋಕ ಬಂದಾಗ ಅವ್ರ ಬುಕ್ ತೆಗೆಯಪ್ಪ ಅಂತಾರೆ. ಈ ರೀತಿ ಓದ್ತಾ ಇರ್ತಾರೆ. ಅವ್ರು ಏನಂತ ಓದ್ತಾರೆ? ಅಲ್ಲಿರುವಂತ ದೇವದೂತರು ಬುಕ್ ತೆಗೆದು ಓದುವಾಗ ಅಬ್ರಹಾಂ ಸರ್ ಇವತ್ತು ಆರಾಧನೆ ನಡೆಸಿಲ್ಲ, ತಪ್ಪು ಮಾಡಿದ್ದಾರೆ, ಸಭೆಗೆ ಬರ್ತೀನಿ ಅಂತ ಹೇಳಿ ಚರ್ಚೆಗೆ ಬಂದಿಲ್ಲ, ದೇವಾಲಯ ಸ್ತುತಿಸಿಲ್ಲ, ದೇವಾಲಯದಲ್ಲಿ ಹೋಗಿ ಯೇಸುವಿನ ಸ್ತುತಿ ಮಾಡಿಲ್ಲ, ಹೋಗ್ಬೇಕಂತಿದ್ರು ಹೋಗ್ಲಿಲ್ಲ, ಬರ್ಬೇಕಂತಿದ್ರು ಬರ್ಲಿಲ್ಲ, ನೋಡ್ತೀನಿ ಅಂದ್ರೆ ನೋಡ್ಲಿಲ್ಲ. ಇದೇ ಪಾಪ, ನಮಗೆ ದೊಡ್ಡ ಪಾಪ ಇದೆ. ಹಲ್ಲೆಲೂಯ. ಈ ಮಾತುಗಳಿಗೆ ನಾವು ತಪ್ಪಿಸಲಾಗುತ್ತೆ. ಆಮೇಲೆ ಈ ಮಾತು ನಾವೇನಾಗ್ತೀವಿ? ಕೇರಳಕ್ಕ ಈ ಮಾತು ನಾವೇನಾಗ್ತೀವಿ? ತಪ್ಪಿತಸ್ಥರ. ಅಬ್ರಹಾಮನ ರೀತಿ ಆಗಲಿಲ್ಲ, ಅಬ್ರಹಾಮನ ರೀತಿ ಆಗಲಿಲ್ಲ. ದೇವರ ವಿಚಾರವನ್ನು ಪಡೆದುಕೊಂಡು ಆಮೇನ್ ದೇವರ ಹಾಕಿ ಅಲ್ಲ ಹಾಕಿ ಕುತ್ಕೊಳ್ರಿ, ಅಲ್ಲೇ ಕುತ್ಕೊಳ್ರಿ, ಅಲ್ಲೇ ಕುತ್ಕೊಳ್ರಿ, ಸೇರಿ ಕುತ್ಕೊಳ್ರಲ್ಲೇ. ಏನ್ ಮಾಡೋದು? ಬಂದವ್ರಿಗೂ ಸ್ತೋತ್ರ, ಬರೆದಿದ್ದವ್ರಿಗೂ ಸ್ತೋತ್ರ, ಚರ. ಹಲ್ಲೆಲೂಯ. ಹಾಗಾದ್ರೆ ಅಬ್ರಹಾಮನು ಈ ದೇಶವನ್ನ, ಅವರಿರೋ ಸ್ಥಳವನ್ನ ಬಿಟ್ಟು ಹೋದನು. ಬಿಟ್ಟು ಹೋದಾಗ ಕುಟುಂಬ ಪರಿವಾರವಾಗಿ ಅಂತಲ್ಲ, ಅವ್ರ ಹೆಂಡತಿಯನ್ನ ಮಾತ್ರ ಜೊತೆಯಲ್ಲಿ ಕರೆದುಕೊಂಡು ಹೋದ. ಆಮೇಲೆ ಹಲ್ಲೆಲೂಯ. ನೀವು ತಂದೆ ತಾಯಿಗಳನ್ನು ಬಿಟ್ಟು ಹೋಗು ಎಂಬುದಾಗಿ ಹೇಳಿದ್ದಾರೆ ಇಲ್ಲಿ. ಕರೆಕ್ಟ್. ತಂದೆ ತಾಯಿಗಳು ಬಿಟ್ಬಿಡ್ತಾರೆ. ಗಂಡು ಮಕ್ಕಳು ಆದ್ರೆ ಬಿಡ್ತಾರೆ, ಇಲ್ಲೂ ಬಿಡ್ತಾರೆ, ಅವರು ಸಪರೇಟ್ ಇರ್ತಾರೆ, ಆಗ್ಬಿಡ್ತಾರೆ. ಆದರೆ ವಾಕ್ಯದಲ್ಲಿ ಗಮನಿಸುವಾಗ ನಾವು 7ರಲ್ಲಿ ನೋಡಿ, 7ರಲ್ಲಿ ಯೆಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು ನಾನು ಈ ದೇಶವು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ಆಮೇಲೆ ಅಲ್ಲಿ 12ರಲ್ಲಿ ಏನ್ ಹೇಳ್ತಾ ಇದೆ? ನೀನು ಈ ಸ್ಥಳವನ್ನು ಬಿಟ್ಟು ಹೋಗು ಎಂಬುದಾಗಿ. ಏಮ್ಮ, ನಾನು ತೋರಿಸಿದ ದೇಶಕ್ಕೆ ನೀನು ಹೊರಟು ನಿನ್ನ ತಂದೆಯ ಮನೆಯನ್ನು ಬಿಟ್ಟು ಹೋಗು ಎಂಬುದಾಗಿ. ಇಲ್ಲಿ ಏನ್ ಹೇಳ್ತಾ ಇದೆ? 7ನೇ ವಚನದಲ್ಲಿ ಅಲ್ಲಿ ಯೆಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು ನಾನು ಈ ದೇಶವು ನಿನ್ನ ಸಂತಾನಕ್ಕೆ ಕೊಡುವೆನು. ಆಮೇಲೆ ಯಾರ ಸಂತಾನಕ್ಕಮ್ಮ? ಅಬ್ರಹಾಮನ ಸಂತಾನಕ್ಕೆ. ಹೀಗೆ ನನ್ನ ಸಂತಾನಕ್ಕೆ ಎಂಬುದಾಗಿ.
ಎಸ್, ಯಾರ ಸಂತಾನಕ್ಕೆ? ನಿಮ್ಮ ಸಂತಾನಕ್ಕೆ ದೇವರು ಕೊಡುವನು. ಹಲ್ಲೆಲೂಯ. ಅಬ್ರಹಾಮನ ಸಂತಾನ ಅಂದ್ರೆ ಅಲ್ಲಿ ತಂದೆಯನ್ನು ಬಿಟ್ಟು ಆದ್ಮೇಲೆ ಹೆಂಡತಿನ ಕರ್ಕೊಂಡು ಜೊತೆಯಲ್ಲಿ ಹೋದ್ರು, ಅದಕ್ಕೆ ಅಲ್ಲಿ ಆಶೀರ್ವಾದ ಮಾಡಿದ್ರು. ಹಲ್ಲೆಲೂಯ. ಈ ಸ್ಥಳವನ್ನು, ಈ ದೇಶವನ್ನು ನಿನ್ನ ಮಕ್ಕಳಿಗೂ ನಿನ್ನ ಸಂತತಿಗೂ ನಾನು ಇದನ್ನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ತಂದೆಯಾದ ದೇವರು ಅಬ್ರಹಾಮನಿಗೆ. ಆಮೆನ್. ನಿಮಗೂ ಅಷ್ಟೇ, ನಿಮಗೂ ನಿಮ್ಮ ಮಕ್ಕಳಿಗೂ ತಂದೆಯಾದ ದೇವರು ಆಶೀರ್ವಾದ ಮಾಡ್ತಾನೆ. ಆಮೆನ್. ವಾಗ್ದಾನ ಮಾಡಿದ ಈ ಸ್ಥಳ ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಅದರಿಂದ ಹೇಳಿದ ಅನ್ನನು ತನಗೆ ದರ್ಶನ ಕೊಟ್ಟು ಯೆಹೋವನಿಗೆ ಅಬ್ರಹಾಮ ಯಜ್ಞವೇದಿಯನ್ನು ಕಟ್ಟಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಹಾಗೆ ನಾವು ಗಮನಿಸುವುದಾದರೆ ಆದಿಕಾಂಡದಲ್ಲಿ 15:5 ವಚನವನ್ನು ಗಮನಿಸಿ, 15:5 ಏನ್ ಹೇಳ್ತದೆ ಗಮನಿಸಿ. ಆಕಾಶದ ಕಡೆಗೆ ಅಬ್ರಹಾಮನಿಗೆ ಓದಿ. 15:5 ಆದಿಕಾಂಡ 15:5 ಏನ್ ಹೇಳಿತಾ ಇದೆ ಸದಮ್ಮ? మరియు ఆయన వెలుపలికి అతన్ని తీసుకుని వచ్చి నీవు ఆకాశము వైపు తేరి చూచి నక్షత్రములను లెక్కించుటకు నీ చేతనైతే లెక్కించమని చెప్పి నీ సంతానము అలాగున చేసెను. ಆಮೆನ್. ನೀನೊಂದು ಕನ್ನಡದಲ್ಲಿ ಓದಮ್ಮ. ಆಕಾಶದ ಕಡೆಗೆ ನೋಡು ನಕ್ಷತ್ರಗಳನ್ನು, ಆಕಾಶದ ಕಡೆಗೆ ನೋಡು ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಆಮೆನ್. ಗಮನಿಸಿ ದೇವರ ಮಕ್ಕಳು, ಏನ್ ಹೇಳ್ತಾ ಇದ್ರೆ, ಆಕಾಶದ ಕಡೆಗೆ ನೋಡು. ಯಾವ ಕಡೆಗೆ? ಆಕಾಶದ ಕಡೆಗೆ ನೋಡು. ಹಲ್ಲೆಲೂಯ. ಎಲ್ಲಿ ನೋಡ್ತೀನಿ ನೀವೆಲ್ಲ? ಎಲ್ಲಿ ನೋಡ್ತೀನಿ? ಆಕಾಶದ ಕಡೆಗೆ ನೋಡು. ಫಸ್ಟ್ ನೀವು ನೋಡ್ತೀರಾ? ಏನ್ ಬರುತ್ತೆ ನೋಡ್ರಿ. ಆಕಾಶ ಕಡೆಗೆ ನೋಡಿ. ಎಲ್ಲ ನಿಮ್ ತಲೆ ಆಕಾಶ ಕಡೆಗೆ ನೋಡಿ. ಇಲ್ಲಿ ನನ್ನ ಕಡೆ ನೋಡಿ, ಆಕಾಶದ ಕಡೆಗೆ ನೋಡಿ. ಎಲ್ಲಿ ಒಬ್ರು ನೋಡ್ತಾ ಇಲ್ವೇ? ಆಕಾಶದ ಕಡೆಗೆ ನೋಡ್ರಿ. ಹಲ್ಲೆಲೂಯ. ಇಲ್ಲಿ ಗಮನಿಸಿ, ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ ದೇವರು, ಆಕಾಶದ ಕಡೆಗೆ ನೋಡು. ಯಾಕೆ? ತಲೆ ಎತ್ತಿ ಈಗ ನೋಡ್ಬೇಕು ನಾವು. ಹಲ್ಲೆಲೂಯ. ತಲೆ ಎತ್ತು ನೋಡು. ಫಸ್ಟ್ ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದಾದರೆ, ನಿನ್ನಿಂದ ಆದರೆ ಲೆಕ್ಕಿಸಿ. ಹಲ್ಲೆಲೂಯ. ಆಗುತ್ತಾ? ನಿಮ್ಮ ಕೈಯಲ್ಲಿ ಸಾಧ್ಯನಾ? ಆಕಾಶದ ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿಮ್ಮಿಂದ ಸಾಧ್ಯನಾ? ಹೇಳಿ. ಹಲ್ಲೆಲೂಯ. ಹೇಳಿ. ಆ ಕಡೆ ಕೂತ್ಕೊಳ್ಳಿ, ಆ ಕಡೆ ಕೂತ್ಕೊಳ್ರಿ. ಹಲ್ಲೆಲೂಯ. ನಾನು ನೆನೆಸುತ್ತೇನೆ ಅಂದಾಗ ಹೇಳಿ ನೋಡಿ. ಅಬ್ರಹಾಮನಿಗೆ ಹೇಳ್ತಾ ಇದ್ದೇನೆ, ಓ ಅಬ್ರಹಾಮೇ, ನೀನು ಆಕಾಶದ ಕಡೆಗೆ ನೋಡಿ. ನಕ್ಷತ್ರಗಳು ನೀನು ಕಾಣಿಸ್ತಾ ಇದೆ. ನಿನ್ನಿಂದ ಲೆಕ್ಕಿಸುವುದಾದರೆ ಲೆಕ್ಕಿಸು. ನಿನ್ನಿಂದ ಸಾಧ್ಯವಾ? ನಿನ್ನ ಸಂತಾನವು ಅಷ್ಟು ಆಗುವುದು ಅಂದನು. ಆಮೆನ್. ಆಕಾಶದ ನಕ್ಷತ್ರಗಳಷ್ಟು ನಿನ್ನ ಸಂತಾನ. ಯಾರಿಗೆ ವಾಗ್ದಾನ? ಯಾರಿಗೆ? ಅಬ್ರಹಾಮನಿಗೆ. ಹಲ್ಲೆಲೂಯ. ಅಬ್ರಹಾಮನಿಗೆ ವಾಗ್ದಾನ. ಈಗ ನಿಮಗೇನು ವಾಗ್ದಾನ ಮಾಡ್ಬೇಕು ತಂದೆಯಾದ ದೇವರಿಗೆ? ಏನ್ ಮಾಡ್ಬೇಕು? ಹೇಳಿ. ದೇವರು ನಿಮಗೇನು ವಾಗ್ದಾನ ಮಾಡಬೇಕು? ನಿಮ್ಮ ಮನಸ್ಸಲ್ಲಿ ಏನಿದೆ? ನಿಮ್ಮ ಹೃದಯದಲ್ಲಿ ಏನಿದೆ? ನಿಮ್ಮ ಕುಟುಂಬದ ಪ್ರಶ್ನೆಗಳೇನು? ನಿಮ್ಮ ಕುಟುಂಬದ ಆಲೋಚನೆಗಳೇನು? ನಿಮ್ಮ ಕುಟುಂಬದಲ್ಲಿ
ಬಿ ಕಟ್ ಮಾಡಿ. ಈ ರೀತಿಯಲ್ಲಿ ತಂದೆಯಾದ ದೇವರು ವಾಗ್ದಾನ ಮಾಡಿದ ನಿಮ್ಮ ಸಮಸ್ಯೆಗಳು, ನಿಮ್ಮ ಕುಟುಂಬದ ಸಮಸ್ಯೆಗಳು ಎಲ್ಲವನ್ನು ಬಗೆಹರಿಸಬೇಕಾಗಿದ್ದರೆ ಯೇಸು ಸ್ವಾಮಿ ಒಬ್ಬರೇ ಕಾರಣರು. ಆಮೆನ್. ಇವತ್ತು ಕೆಲವು ಜನಗಳನ್ನ ನೋಡ್ತಾ ಇದ್ದೇನೆ, ಏನಾದರೂ ತೊಂದರೆಗಳಾದರೆ ಕ್ರೈಸ್ತರಾಗಿದ್ದು ಯೇಸು ಸ್ವಾಮಿ ನಂಬಿಕೊಂಡಿದ್ರು ಮಾಟ ಮಂತ್ರಗಳ ಹತ್ರ ಹೋಗ್ತಾರೆ. ಯಾರ ಹತ್ರ ಹೋಗ್ತಾರೆ? ಈ ಕಡೆ ಕೇಳಿ, ಮಾಟ ಮಂತ್ರಗಳ ಹತ್ರ ಹೋಗ್ತಾರೆ. ಮಾಟ ಮಂತ್ರಗಳ ಹತ್ರ ಹೋಗ್ತಾ ಇದ್ದಾರೆ. ಇವತ್ತು ಕ್ರೈಸ್ತರೇ ಹೋಗ್ತಾ ಇದ್ದಾರೆ. ಯಾಕೆ? ಅವರಲ್ಲಿ ಪವರ್ಫುಲ್ ಇಲ್ವಾ? ಪ್ರಾರ್ಥನೆ ಮಾಡೋ ಪವರ್ಫುಲ್ ಇಲ್ವಾ? ಪ್ರಾರ್ಥನೆ ಕೇಳ್ಕೊಳ್ಳೋಷ್ಟು ಜ್ಞಾನ ಇಲ್ವಾ? ಪರಲೋಕದ ತಂದೆಯಾದ ದೇವರು ಯಾವಾಗಲೂ ನಿಮ್ಮ ಹೃದಯದಲ್ಲಿ ಇರ್ತಾರಲ್ವಾ? ಸಮಸ್ಯೆಗಳು ಬರ್ತವೆ, ಲೋಕದಲ್ಲಿ ಬರದೇ ಇರುವಂತಿದೆ. ನಾವು ಅದ್ರಿಗೆ ನಾವು ಸೋಲಬಾರದು. ಆ ಸಮಸ್ಯೆಗಳಿಗೆ ನಾವು ಸೋತೋಗ್ಬಿಟ್ರೆ ಇನ್ನು ನಮ್ಮಂಥವ್ರು ಯಾರು ಈ ಲೋಕದಲ್ಲಿ ಇರೋದಿಲ್ಲ. ಎಂತ ಸಮಸ್ಯೆಗಳನ್ನು ಎದುರಿಸಿ ನಿಲ್ಲಬೇಕು. ಅಬ್ರಹಾಮನ ಎದುರಿಸಿ ನಿಲ್ಲಬೇಕು. ಆಮೇನ್. ಏನೇ ಸಮಸ್ಯೆಗಳು ಬಂದರೂ ಸಹ ಅಬ್ರಹಾಮನ ಲೆಕ್ಕಿಸದೆ ಮುನ್ನದ. ಹಲ್ಲೆಲೂಯ. ಹೇಳ್ದ ಅಬ್ರಹಾಂ, ಹೋದ ಹೊರಟ. ಅಬ್ರಹಾಮನಿಗೆ ದೇವರು ಒಂದು ಮಾತು ಕೇಳಿದ, ನಿನಗೆ ಸಂತಾನ ನನಗೆ ಒಪ್ಪಿಸು ಎಂದ. ಎಷ್ಟನೇ ವಯಸ್ಸಲ್ಲಿ? 12ನೇ ವಯಸ್ಸಿನಲ್ಲಿ ಅಬ್ರಹಾಮನ ಮಗನ ಇಸಾಕನನ್ನ 12ನೇ ವಯಸ್ಸನ್ನು ನನಗೆ ಒಪ್ಪಿಸಬೇಕು, ಯಜ್ಞ ವೇದಿಗೆ ಬಲಿ ಕೊಡಬೇಕು ಅಂತ ಕೇಳಿಕೊಳ್ಳುವಾಗ ಒಂದೇ ಒಂದು ಮಾತು ಆಡಲಿಲ್ಲ. ಹಲ್ಲೆಲೂಯ. ಅಬ್ರಹಾಮನ ಇಸಾಕನನ್ನ ಕತ್ತೆ ಮೇಲೆ ಸೌದೆ ಮಂಚು ಎಲ್ಲ ಹಾಕೊಂಡು ಹೋಗುವಾಗ, ಇಸಾಕನ್ ಕೇಳ್ತಾ ನಡೆಸ್ಕೊಂಡು ಹೋಗುವಾಗ, ಅಪ್ಪ ಬಲಿ ಕೊಡ್ಲಿಕ್ಕೆ ಎಲ್ಲವನ್ನೂ ಸಿದ್ಧವಾಗಿದೆ. ಕತ್ತೆಯ ಮೇಲೆ ಸೌದೆ ಹಾಕಿದೆಯಾ, ಮಚ್ಚಿದೆ, ಹಗ್ಗ ಇದೆ, ಎಲ್ಲ ಇದೆ. ಆದ್ರೆ ಬಲಿ ಕೊಡ್ಲಿಕ್ಕೆ ಕುರಿ ಎಲ್ಲಿದೆ? ಗಮನಿಸಿ. ಇವತ್ತು ನಮ್ಮ ಮಕ್ಕಳನ್ನ ಬಲಿಗೆ ತಗೊಂಡು ಕೊಡ್ಬೇಕು ಅಂತ ಹೇಳಿದ್ರೆ ಹಲ್ಲೆಲೂಯ. ಅದು ದೇವರ ಮಕ್ಕಳೇ, ದೇವರಿಗೆ ಸ್ತೋತ್ರ. ಅಮ್ಮ ಅದು ಲೈವ್ ಕಟ್ ಮಾಡಿ ನವೀನ್ ಕೈ ಕೊಡಿ. ನವೀನ್ ಅವ್ರು ಯಾರು ಮಾಡಿದಾಗ ಕೇಳಿ ಲೈವ್ ಕಟ್ ಮಾಡಬೇಡ. ಕಟ್ ಮಾಡಿ ನವೀನ್ ಅನ್ನ ಕೊಟ್ಬಿಡಿ.